ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತವನ್ನೇ ಬೆಚ್ಚಿ ಬೀಳಿಸಿದ್ದ ಮಾಲೆಗಾಂವ್ ಸ್ಫೋಟ ಪ್ರಕರಣದ ಸತ್ಯಾಸತ್ಯತೆ ಹೊರಬಿದ್ದಿದೆ. 1.5 ದಶಕಗಳ ಕಾಲ ನರಕಹಿಂಸೆ, ಅವಮಾನ ಅನುಭವಿಸಿದ್ದವರಿಗೆ ನ್ಯಾಯದೇವತೆ ಕೊನೆಗೂ ನ್ಯಾಯ ಕೊಟ್ಟಿದ್ದಾಳೆ. ಈ ಮೂಲಕ ಅಮಾಯಕ ಸಾಧ್ವಿಗೆ ನ್ಯಾಯ ಸಿಕ್ಕಿದೆ. ಆದರೆ ಕೇಸರಿ ಭಯೋತ್ಪಾದನೆಯ ಹಣೆಪಟ್ಟಿ ಕಟ್ಟಿದವರಿಗೆ ತೀವ್ರ ಮುಖಭಂಗವಾಗಿದೆ. ಅಷ್ಟಕ್ಕೂ ಏನಿದು ಮಾಲೆಗಾಂವ್ ಸ್ಫೋಟ ಪ್ರಕರಣ? ಸಾಧ್ವಿ ಪ್ರಜ್ಞಾ ಸಿಂಗ್ ಪೊಲೀಸರಿಂದ ಅನುಭವಿಸಿದ್ದ ನರಕ ಎಂಥದ್ದು? ಪ್ರತಿಯೊಬ್ಬ ಹಿಂದೂಗಳು ನೋಡಲೇಬೇಕಾದ ಸ್ಟೋರಿ ಇದು. ಅದು ಸೆಪ್ಟೆಂಬರ್ 29, 2008 ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮುಸ್ಲಿಮರೇ ಹೆಚ್ಚಾಗಿರುವ ಪ್ರದೇಶವಾಗಿದ್ದ ಮಾಲೆಗಾಂವ್ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ಇತ್ತು. ಇದೇ ಹೊತ್ತಲ್ಲೇ ಮಸೀದಿ ಬಳಿ ನಿಲ್ಲಿಸಿದ್ದ LML ಫ್ರೀಡಂ ಬೈಕ್ನಲ್ಲಿ ಅಡಗಿಸಿ ಇಟ್ಟಿದ್ದ ಬಾಂಬ್ ಸ್ಫೋಟಗೊಂಡಿತ್ತು. ಬಾಂಬ್ ಸ್ಫೋಟದಲ್ಲಿ 6 ಮಂದಿ ಸಾವನ್ನಪ್ಪಿದ್ದು 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಆರಂಭದಲ್ಲಿ ಒಂದಿಷ್ಟು ಮುಸ್ಲಿಂ ಯುವಕರನ್ನ ಕರೆಯಿಸಿ ಮಹಾರಾಷ್ಟ್ರ ಪೊಲೀಸರು ವಿಚಾರಣೆ ನಡೆಸಿದ್ರು. ಆದರೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿದ್ರು. ಭಯೋತ್ಪಾದನೆಯ ಬಣ್ಣ ಹಚ್ಚಿದ ATS. ಮಾಲೆಗಾಂವ್ ಸ್ಫೋಟ ಪ್ರಕರಣವನ್ನ ಮಹಾರಾಷ್ಟ್ರದ ATSಗೆ ವಹಿಸಲಾಗಿತ್ತು. ಆಗ ಮಹಾರಾಷ್ಟ್ರದ ATS ಮುಖ್ಯಸ್ಥರಾಗಿದ್ದಿದ್ದು ಹೇಮಂತ್ ಕರ್ಕರೆ. ATS ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತ್ತು. ಅಂದು ಮಸೀದಿಯ ಬಳಿಯಲ್ಲಿ ಸ್ಫೋಟಕ್ಕೆ ಬಳಸಿದ್ದ ಬೈಕ್ ಗುಜರಾತ್ನಲ್ಲಿದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಸೇರಿದ್ದು ಅನ್ನೋ ಆರೋಪ ಕೇಳಿಬಂದಿತ್ತು. ಅದ್ಯಾವಾಗ ಸಾಧ್ವಿ ಪ್ರಜ್ಞಾ ಸಿಂಗ್ ಹೆಸರು ಪ್ರಕರಣದಲ್ಲಿ ಕೇಳಿಬಂದಿತ್ತೋ ಆವಾಗ್ಲೇ ನೋಡಿ ಬಾಂಬ್ ಸ್ಫೋಟದಲ್ಲಿ ಅಭಿನವ್ ಭಾರತ್ ಅನ್ನೋ ಹಿಂದೂ ಸಂಘಟನೆಯ ಹೆಸರು ತಳುಕು ಹಾಕೊಂಡಿತ್ತು. ಸಂಘಟನೆಯ ಪ್ರಮುಖರಾಗಿದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ ಭಾರತೀಯ ಸೇನೆಯಲ್ಲಿದ್ದ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ ಸೇರಿ ಹಲವರನ್ನ ಬಂಧಿಸಲಾಗಿತ್ತು. ಅದಾಗಲೇ ಕಾಂಗ್ರೆಸ್ ಸೇರಿದಂತೆ ಎಡಪಂಥೀಯರು ಕೇಸರಿ ಭಯೋತ್ಪಾದನೆಯ ಪಟ್ಟ ಕಟ್ಟಿದ್ರು. ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿದಂತೆ ಒಟ್ಟು 7 ಮಂದಿಯ ವಿರುದ್ಧ ATS UAPA ಕಾಯ್ದೆಯ ಅಡಿಯಲ್ಲಿ ಭಯೋತ್ಪಾದನೆ ಆರೋಪ ಹೊರಿಸಲಾಗಿತ್ತು. ಅಲ್ಲದೆ IPC ಸೆಕ್ಷನ್ 302, 307, 120B ಅಡಿಯಲ್ಲಿ ಕೊಲೆಯತ್ನ, ಕ್ರಿಮಿನಲ್ ಪಿತೂರಿ, ಸ್ಫೋಟಕ ವಸ್ತುಗಳ ಕಾಯ್ದೆಯ ಅಡಿಯಲ್ಲಿ ಆರೋಪ ಹೊರಿಸಲಾಯಿತು. ಇಲ್ಲಿಂದ ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿದಂತೆ 7 ಮಂದಿ ಆರೋಪಿಗಳು ಅಕ್ಷರಶಃ ನರಕವನ್ನೇ ನೋಡಿದ್ರು. ಕಸ್ಟಡಿಯಲ್ಲಿ ಸಾಧ್ವಿಗೆ ನರಕ ಹಿಂಸೆ. ಮಾಡದ ತಪ್ಪಿಗೆ 9 ವರ್ಷ ಜೈಲು ಶಿಕ್ಷೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಬಂಧನದ ಬೆನ್ನಲ್ಲೇ ಪೊಲೀಸರು ಅಕ್ಷರಶಃ ನರಕವನ್ನೇ ತೋರಿಸಿಬಿಟ್ಟಿದ್ರು. ಓರ್ವ ಸನ್ಯಾಸಿ ಅನ್ನೋದನ್ನು ನೋಡದೆ ದೈಹಿಕ, ಮಾನಸಿಕ ಕಿರುಕುಳದ ಜೊತೆಗೆ ಹಿಂಸೆಯನ್ನ ನೀಡಿದ್ರು. ಪೊಲೀಸರು ರಾತ್ರಿ ಹಗಲು ಎನ್ನದೆ ಥಳಿಸ್ತಾ ಇದ್ರಂತೆ. ಪೊಲೀಸರು ತಮ್ಮ ಬೆಲ್ಟ್ಗಳಿಂದ ಕೈ ಮೇಲೆ ಹೊಡಿತಾ ಇದ್ರು. ಪೊಲೀಸರು ನೀಡುತ್ತಿದ್ದ ಹೊಡೆತಕ್ಕೆ ಕೈಗಳು ಊದಿಕೊಳ್ತಿದ್ವು. ಹೊಡೆತ ತಿಂದು ಸುಸ್ತಾದ ನಂತರವೂ ಥಳಿತ ನಿಲ್ಲುತ್ತಿರಲಿಲ್ಲವಂತೆ. ದೇಹದ ನರಮಂಡಲವೇ ನಿಷ್ಕ್ರಿಯವಾದಂತೆ ಭಾಸವಾಗ್ತಾ ಇತ್ತಂತೆ. ಕೈಗಳು ಊದಿಕೊಂಡಾಗ ಬಿಸಿ ನೀರಿನಲ್ಲಿ ನೆಲೆಸಲು ಹೇಳ್ತಾ ಇದ್ರಂತೆ. ಇಡೀ ರಾತ್ರಿ ಎಚ್ಚರವಾಗೇ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಚರ್ಮದ ಬೆಲ್ಟ್ಗಳಿಂದ ಹೊಡೆಯೋದ್ರ ಜೊತೆಗೆ ವಿದ್ಯುತ್ ಶಾಕ್ ಕೂಡ ಕೊಡ್ಲಾಗ್ತಿತ್ತು ಅಂತ ಖುದ್ದು ಸಾಧ್ವಿ ಪ್ರಜ್ಞಾ ಸಿಂಗ್ ಸಾರ್ವಜನಿಕವಾಗಿ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ಮಾಲೆಗಾಂವ್ ಸ್ಫೋಟವನ್ನ ತಾನೇ ನಡೆಸಿದ್ದು, ಮುಸ್ಲಿಮರನ್ನ ತಾನೇ ಕೊಂದಿದ್ದು ಅನ್ನೋದನ್ನ ಒಪ್ಪಿಕೊಳ್ಳುವಂತೆ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಪೊಲೀಸರು ಬೆದರಿಕೆ ಒಡ್ತಿದ್ರಂತೆ. ಅಸಭ್ಯ ಪದಗಳಿಂದ ನಿಂದಿಸುವ ಜೊತೆಗೆ ಬಟ್ಟೆ ಬಿಚ್ಚಿಸುವ ಬೆದರಿಕೆಯನ್ನು ಒಡ್ಡಿದ್ರಂತೆ. ಅಷ್ಟೇ ಅಲ್ಲ, ಅಸಭ್ಯ ಪೋರ್ನೋಗ್ರಫಿ ರೆಕಾರ್ಡಿಂಗ್ಗಳನ್ನ ಕೇಳುವಂತೆ ಮಾಡ್ತಾ ಇದ್ರು ಅನ್ನೋ ಆರೋಪವೂ ಇದೆ. ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಸಾಧ್ವಿ ಪ್ರಜ್ಞಾ ಸಿಂಗ್ ಬರೋಬ್ಬರಿ 9 ವರ್ಷಗಳ ಕಾಲ ಜೈಲಲ್ಲಿ ಹಿಂಸೆ ಅನುಭವಿಸಿದ್ರು. ಜೈಲಿನಲ್ಲಿ ಸಾಧ್ವಿಯವರಿಗೆ ನೀಡಿದ್ದ ಕಿರುಕುಳದಿಂದಾಗಿ ಮೆದುಳಿನಲ್ಲಿ ಊತ ಉಂಟಾಗಿ ದೃಷ್ಟಿ ಮಂದವಾಗಿತ್ತು, ಶ್ರವಣ ದೋಷ ಉಂಟಾಗಿತ್ತು. ಜೊತೆಗೆ ಅವರಿಗೆ ನೀಡಿದ್ದ ಸ್ಟೆರಾಯ್ಡ್ ಹಾಗೂ ನರಕ್ಕೆ ಸಂಬಂಧಿಸಿದ ಔಷಧ ಸೇವನೆಯಿಂದಾಗಿ ದೇಹದಲ್ಲಿ ಊತದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಜೈಲಲ್ಲಿ ನರಕ ಹಿಂಸೆ ನೀಡುವ ಮೂಲಕ ಸಾಧ್ವಿಯ ಆರೋಗ್ಯ ಹದಗೆಟ್ಟಿತ್ತು. ಇದೇ ಕಾರಣದಿಂದಲೇ 2017ರಲ್ಲಿ ಬಾಂಬೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಇತರೆ ಆರೋಪಿಗಳಾಗಿರೋ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ ಅವರು ಕೂಡ ಕಸ್ಟಡಿಯಲ್ಲಿ ಅನುಭವಿಸಿದ ಹಿಂಸೆಯನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಂದೆ ಹೇಳಿಕೊಂಡಿದ್ರು. ಮಾಲೆಗಾಂವ್ ಸ್ಫೋಟ NIA ತನಿಖೆ.
2011ರಲ್ಲಿ ಮಾಲೆಗಾಂವ್ ಸ್ಫೋಟ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಲಾಗಿತ್ತು. ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳಬೇಕಿದ್ದ 323 ಜನರ ಪೈಕಿ 37 ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನ ಬದಲಿಸಿದ್ರು. ಇದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತ್ತು. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಯುಪಿಎ ಸರ್ಕಾರ ಶತಾಯಗತಾಯ ಮಾಲೆಗಾಂವ್ ಸ್ಫೋಟ ಪ್ರಕರಣಕ್ಕೆ ಹಿಂದೂ ಭಯೋತ್ಪಾದನೆಯ ಬಣ್ಣ ಕಟ್ಟೋದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸಿತ್ತು. ಆದರೆ ಕಾಂಗ್ರೆಸ್ಗೆ ಸಾಕ್ಷಿಗಳು ಉಲ್ಟಾ ಹೊಡೆದಿರೋದು ಭಾರಿ ಹಿನ್ನಡೆ ಆಗುವಂತೆ ಮಾಡಿತ್ತು. ಜೈಲಿಂದ ಬಿಡುಗಡೆ ಸಂಸದರಾದ ಸಾಧ್ವಿ. ಕಾಂಗ್ರೆಸ್ ನಾಯಕರು ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ ಜೀವನ ಪರ್ಯಂತ ಜೈಲಲ್ಲೇ ಇರಿಸೋದಕ್ಕೆ ಹುನ್ನಾರ ನಡೆಸಿದ್ರು. 2008ರಿಂದ 2017ರವರೆಗೆ ಜೈಲಲ್ಲಿದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ ಜೈಲಿನಲ್ಲಿ ನರಕವನ್ನೇ ಅನುಭವಿಸಿದ್ರು ಕೂಡ ಸಾಧ್ವಿ 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದ ಭೋಪಾಲ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರಿಗೆ ಸೋಲಿನ ರುಚಿ ತೋರಿಸುವ ಮೂಲಕ ಲೋಕಸಭೆಯ ಮೆಟ್ಟಿಲು ಏರಿದ್ರು. ಹದಿನೇಳು ವರ್ಷಗಳ ಬಳಿಕ ಸಾಧ್ವಿಗೆ ದಕ್ಕಿತು ನ್ಯಾಯ. ಕಳಚಿತು ಹಿಂದೂ ಭಯೋತ್ಪಾದನೆಯ ಹಣೆಪಟ್ಟಿ. ಬರೋಬ್ಬರಿ 17 ವರ್ಷಗಳ ಹಿಂದೆ ನಡೆದಿದ್ದ ಮಾಲೆಗಾಂವ್ ಸ್ಫೋಟ ಪ್ರಕರಣದ ಕುರಿತು ಎನ್ಐಎ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ಪ್ರಕಟಿಸಿದೆ. ನ್ಯಾಯಾಲಯ ಮಾಜಿ ಬಿಜೆಪಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಮಾಜಿ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್, ಶ್ರೀಕಾಂತ್ ಪುರೋಹಿತ್ ಸೇರಿ ಎಲ್ಲ 7 ಮಂದಿ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ. ಮಾತ್ರವಲ್ಲ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ಸಂಸ್ಥೆಗಳನ್ನ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ. ಈ ಹಿಂದೆ ಏಪ್ರಿಲ್ 19ರಂದು ಪ್ರಾಸಿಕ್ಯೂಷನ್ ಮತ್ತು ಪ್ರತಿವಾದಿಗಳ ವಿಚಾರಣೆ ಮತ್ತು ಅಂತಿಮ ವಾದ ವಿವಾದಗಳನ್ನು ಪೂರ್ಣಗೊಳಿಸಿದ್ದು ತೀರ್ಪನ್ನ ಜುಲೈ 31ಕ್ಕೆ ಕಾಯ್ದಿರಿಸಿತ್ತು. ಸುಮಾರು 1 ಲಕ್ಷಕ್ಕೂ ಅಧಿಕ ಪುಟಗಳ ಸಾಕ್ಷ್ಯಾಧಾರ ಮತ್ತು ದಾಖಲಾತಿಗಳನ್ನು ಒಳಗೊಂಡಿರುವ ತೀರ್ಪನ್ನ ಪ್ರಕಟ ಮಾಡಿದೆ. ತಪ್ಪೇ ಮಾಡದ ಸಾಧ್ವಿ ಪ್ರಜ್ಞಾ ಸಿಂಗ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್, ಶ್ರೀಕಾಂತ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ, ಸಮೀರ್ ಕುಲಕರ್ಣಿ, ಅಜಯ್ ರಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆ ಆಗಿದ್ದಾರೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.